ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಂದೇ ಸ್ಯಾರಿ ಇದು. ಸೊ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಸಿಂಪಲ್ ಬಾರ್ಡರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಆ್ಯಂಟಿಕ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ನೋಡಿ, ಬ್ರೌನ್ ಮತ್ತು ನ್ಯೂಡ್ ಕಲರ್, ಪಿಂಕ್ ಕಲರ್, ನ್ಯೂಡ್ ಪಿಂಕ್ ಅಂತೀವಲ್ಲ ಅದು ಬಾರ್ಡರು. ಸೊ ಈ ಥರ ಬೀಡ್ಸ್, ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ ಆ್ಯಂಟಿಕ್ಕು. ಆ್ಯಕ್ಚುಲಿ ಕುಚ್ಚು ಬೇಡ ಅಂದ್ಬಿಟ್ಟು ನಾನು ಜಸ್ಟ್ ಈ ಥರ ಹ್ಯಾಂಗಿಂಗ್ಸ್ ಹಾಕ್ಕೊಂಡಿದ್ದೀನಿ. ಕುಚ್ಚು ಬೇಕಂದರೆ ನೀವು ಮಾಡ್ಕೋಬೋದು. ಈ ಥರ ಹ್ಯಾಂಗಿಂಗ್ಸ್ ಬೀಡು ಯಾವ ಥರ ಆದರೂ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಟಿಕ್ ಬೀಡ್ಸ್ ಸಿಗಲಿಲ್ಲ ಲೋಕಲಲ್ಲಿ ಅಂದರೆ ಇವಾಗ ಕ್ರಿಸ್ಟಲ್ ಕಲರ್ಸ್ ಬೀಡ್ಸ್ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಸಿಂಪಲ್ ಬಾರ್ಡರ್ ಹಾಕಿ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಸ್ ಯೂಶ್ವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 7 ಎಳೆ ತೊಗೊಂಡ್ರು ತಿಕ್ಕಾಗೆ ಒಂದು ಸ್ವಲ್ಪ ದಪ್ಪಗೆ ಚೆನ್ನಾಗಿ ಬರುತ್ತೆ. ಸೊ ನನಗೆ ಸ್ವಲ್ಪ ಹೆವಿ ಡಿಸೈನ್ಸ್ಗಿಂತ ಸ್ವಲ್ಪ ಸಿಂಪಲ್ ಡಿಸೈನ್ಸೇ ಇಷ್ಟ ಫ್ರೆಂಡ್ಸ್. ಅದಕ್ಕೆ ಜಸ್ಟ್ ಸಿಂಗಲ್ ಬಾರ್ಡರ್ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ನಾರ್ಮಲ್ ಬೇಬಿ ಕುಚ್ಚು ಜಾಸ್ತಿ ಹಾಕ್ಕೊಳ್ತೀನಿ, ಇಲ್ಲ ಕ್ರೋಶದಲ್ಲಾದರೆ ಸಿಂಪಲ್ ಬಾರ್ಡರ್ಸ್ನ ಹಾಕ್ಕೊಳ್ತೀನಿ. ವಿತೌಟ್ ಕುಚ್ಚು ಡಿಸೈನ್ಸ್ ಜಾಸ್ತಿ ಹಾಕ್ಕೊಳ್ಳೋದು ನನ್ನ ಸ್ಯಾರಿಗಾದರೆ. ಇದು ಆ್ಯಕ್ಚುಲಿ ಹ್ಯಾಂಗಿಂಗ್ ಬಿಟ್ಸು ಫ್ಲವರ್ದು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ವಿಂಟೇಜ್ ಲುಕ್ ಇದೆ ಸ್ಯಾರಿ ಕಾಂಬಿನೇಷನ್, ಅದಕ್ಕೋಸ್ಕರ ಈ ಬೀಡನ್ನೇ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 2 ಸತಿ ಒಂದು ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕಿದ್ದೀನಿ. ಸೊ ಸಿಂಗಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕಿದ್ದೀನಿ ಅಲ್ವಾ. ಆ ನೀಡಲ್ಗೆ ನೋಡಿ ರೌಂಡ್ ಬೀಡ್ ಈ ಥರ ತೊಗೊಳ್ತಾ ಇದ್ದೀನಿ, ರೌಂಡ್ ಬೀಡ್. ಸೊ ರೌಂಡ್ ಬೀಡನ್ನ ಥ್ರೆಡ್ ಹಾಕಿರಬೇಕು, ನೀಡಲ್ಗೆ ರೌಂಡ್ ಬೀಡನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ ದಾರ ಒಂದು ಟೈಮ್ ಸುತ್ತಕೊಂಡು ಸೊ ಪಕ್ಕದಲ್ಲೇ, ಸೊ ಒಂದು ಪಾಯಿಂಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ಇವಾಗ 2 ದಾರ ಇದೆ, ಬೀಡಿದೆ, ಮತ್ತು ಒಂದು ದಾರ ಇದೆ. 2 ದಾರ ಒಂದು ಮಾಡಿಕೊಂಡು ಒಂದು ಥ್ರೆಡ್ ಬರುತ್ತಲ್ಲ, ಆ ಥ್ರೆಡ್ ಕೂಡ ಬೀಡ್ ಒಳಗೆ ಮತ್ತು ಇನ್ನೊಂದು ಥ್ರೆಡ್ಡಿಂದ ಪಾಸ್ ಆಗಬೇಕು. ಒಟ್ಟು ಟೋಟಲ್ 4 ಇರುತ್ತೆ. ಅಂದರೆ 3 ದಾರ ಒಂದು ಬೀಡ್ ಇರುತ್ತಲ್ಲ, 3 ದಾರ ಒಂದು ಬೀಡ್ಗೂ ಒಂದು ಥ್ರೆಡ್ನ ಪಾಸ್ ಮಾಡ್ಕೋತೀವಿ. ಸೊ ಮತ್ತೆ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೋತೀವಿ, ಬೀಡನ್ನ ಮುಂದೆ ಮಾಡಿ ಫ್ರೀಯಾಗಿ 2 ದಾರ ಒಂದು ಮಾಡ್ಕೋತೀವಿ. ಈ ಥರ ಒಂದು ಬಾಕ್ಸ್ ಶೇಪ್ ನಮಗೆ ರೆಡಿ ಆಗುತ್ತೆ. ಅಲ್ಲಿಂದ ಒಂದು ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ನಮಗೆ ಸ್ಲ್ಯಾಂಟಾಗೆ ವಿ ಶೇಪ್ ಟೈಪ್ ಬರಬೇಕು. ನಮಗೆ ವಿ ಶೇಪ್ ಬರುತ್ತೆ, ಸ್ಟ್ರೇಟಾಗಲ್ಲ, ವಿ ಶೇಪಲ್ಲಿ ಹಾಕೋದು. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಡಬಲ್ ಕ್ರೋಶೆ, 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು ಮಾಡ್ಕೋತೀನಿ, ಮತ್ತೆ 2 ದಾರ ಒಂದು ಮಾಡ್ಕೋತೀನಿ. ಸೊ ಇವಾಗ ನೀಡಲ್ನ ಹಾಗೆ ಇಡಬೇಕು. ಫಸ್ಟ್ ಒಂದು ಕಂಬ ಹಾಕಿದ ತಕ್ಷಣ ನೀಡಲ್ಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ದಾರನ ತೊಗೊಂಡು ಬಂದು ಇವಾಗ 2 ದಾರ ಒಂದು ಮಾಡ್ಕೋತೀನಿ. ಆ ಬಂದಿರೋ ಥ್ರೆಡ್ ಇರುತ್ತಲ್ಲ ನೀಡಲ್ಗೆ ಒಂದು ಥ್ರೆಡ್, ಅದನ್ನೇ ಬೀಡ್ಗೂ ಮತ್ತು ಇನ್ನೊಂದು ಥ್ರೆಡ್ಗೂ ಕೂಡ ಪಾಸ್ ಮಾಡ್ಕೋತೀನಿ. ಸೊ ಆವಾಗ ನಮಗೆ ಡಬಲ್ ಕ್ರೋಶೆ ವಿತ್ ಬೀಡ್ ಸ್ಟ್ಯಾಂಡಿಂಗಲ್ಲಿರುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದ ಪಾಯಿಂಟಲ್ಲೇ, ಇಲ್ಲ ಸೇಮ್ ಪಾಯಿಂಟಲ್ಲೇ ಹೋಗಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು ಮಾಡ್ಕೋತೀನಿ. 2 ದಾರನ ಸ್ವಲ್ಪ ಫ್ರೀಯಾಗೆ ಒಂದು ಮಾಡ್ಕೋಬೇಕು. ಯಾಕಂದರೆ ಬೀಡ್ ಕವರ್ ಆಗಬೇಕು, ನಮಗೆ ಬೀಡ್ ಅರೌಂಡ್ ಇರಬೇಕು ಥ್ರೆಡ್ಡು, ಅದಕ್ಕೋಸ್ಕರ. ಮತ್ತು ಒಂದು ಚೈನ್ ಹಾಕಿದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಲ್ಯಾಂಟಾಗಿ ವಿ ಶೇಪಲ್ಲಿ ನಮಗೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಸ್ಟ್ರೇಟಾಗಿ ಹಾಕ್ಕೋಬಾರ್ದು ಫ್ರೆಂಡ್ಸ್, ಒಂದು ಸ್ವಲ್ಪ ಸ್ಲ್ಯಾಂಟಾಗಿ ನೀಡಲ್ನ ಇಟ್ಕೊಳ್ಳಿ. ಸೊ ವಿ ಶೇಪ್ ಗ್ಯಾಪ್ ನಮಗೆ ಬರಬೇಕು. ಆ ಥರ ಒಂದು ಕಂಬ ಹಾಕೋತೀನಿ. ನೀಡಲ್ನ ಹೀಗೆ ಸ್ಟ್ರೇಟಾಗಿ ಇಟ್ಕೊಂಡು ಸೊ ಒಂದು ಬೀಡನ್ನ ಈ ಥರ ಇನ್ಸರ್ಟ್ ಮಾಡೋಣ. ನಾವು ನೀಡಲ್ ತೆಗೆದು ಬೀಡ್ ತೊಗೊಂಡ್ರು ಅದೇ ಟೈಮ್ ಆಗುತ್ತೆ, ಹೀಗೆ ಬೀಡ್ ಹಾಕಿದ್ರು ಅದೇ ಟೈಮ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಂಡು ಥ್ರೆಡ್ ತೊಗೊಂಡು ಈ ಬೀಡ್ಗೂ ಮತ್ತು ಇನ್ನು ಮಿಕ್ಕಿರೋ ಥ್ರೆಡ್ಡಿಂದ ಪಾಸ್ ಮಾಡ್ಕೋತೀನಿ ಥ್ರೆಡ್ನ. ಸೊ ಮತ್ತು ಪಕ್ಕದಲ್ಲಿ ಡಬಲ್ ಕ್ರೋಶೆ ಹಾಕ್ಕೋತೀನಿ. ಆ ಸೈಡ್ ಈ ಸೈಡ್ ಡಬಲ್ ಕ್ರೋಶೆ, ಮಧ್ಯದ ಡಬಲ್ ಕ್ರೋಶೆಗೆ ವಿತ್ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು ಅಷ್ಟೇ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಬಾರ್ಡರ್ ಫ್ರೆಂಡ್ಸ್. ಈ ಥರ ಒಂದು ಸತಿ ಮಾಡಿ ತೋರಿಸಿದ್ದೀನಿ. ಕೆಳಗಡೆ ಆರ್ಚಸ್ ಎಲ್ಲ ಹಾಕಿದ್ದೀನಿ ಅಷ್ಟೇ. ಸೊ ಇದು ಜಸ್ಟ್ ಬಾರ್ಡರು. ಆ್ಯಕ್ಚುಲಿ ಈ ಬಾರ್ಡರ್ ಇಷ್ಟ ಆಗಿಬಿಟ್ಟು ನನಗೆ ಹ್ಯಾಂಗಿಂಗ್ ಬಿಟ್ಸ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನೋಡಿ ಒಂದು 3 ಬಾಕ್ಸಸ್ ಹಾಕಿಬಿಟ್ಟು, ಸೊ ಈ ರೀತಿ ಸ್ಟಾರ್ಟಿಂಗ್ ಯಾವ ರೀತಿ ತೊಗೊಂಡಿರ್ತೀರ ನೋಡಿ, ಈ ಥರ ತೊಗೊಂಡು ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಒಂದು ಚೈನ್ ಬದಲು ಈ ಬೀಡನ್ನ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡಿಲ್ಲ, ಎಲ್ಲಿ ಫ್ಲವರ್ ಬೀಡ್ ಬರುತ್ತೋ ಅಲ್ಲಿ ಒಂದು ಚೈನ್ ಹಾಕ್ಕೋಬಾರ್ದು. ಸೊ ಮತ್ತು ನಾರ್ಮಲಾಗಿ ಒಂದು ಕಂಬ, ಒಂದು ಬೀಡ್ ಹಾಕಿರೋ ಕಂಬ, ಇನ್ನೊಂದು ಪ್ಲೇನ್ ಡಬಲ್ ಕ್ರೋಶೆ ಆ ಥರ ಹಾಕ್ಕೊಂಡು ಹೋಗೋದು.
ಸೊ ಜಸ್ಟ್ ಹ್ಯಾಂಗಿಂಗ್ ಬೀಡನ್ನ ಇಷ್ಟೇ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್. ನೀವು ಇದೇ ತೊಗೊಳ್ಳಿ, ಇಲ್ಲ ಆ್ಯಂಟಿಕ್ ಬೀಡ್ಸು ನಿಮಗೆ ಈ ಥರದ್ದು ಸಿಕ್ಕಿಲ್ಲ ಅಂದರೆ ಸೊ ಯಾವುದು ಲೋಕಲಲ್ಲಿ ನಿಮಗೆ ಅವೈಲೇಬಲ್ ಇದೆ ಅದನ್ನೇ ತೊಗೊಂಡು ನೀವು ಕಲರ್ ಮ್ಯಾಚ್ ಮಾಡ್ಕೊಂಡು ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಅಟ್ಯಾಚ್ ಮಾಡ್ಕೋಬೋದು. ಇದಕ್ಕೆ ಕುಚ್ಚು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಎಲ್ಲಿ ಒನ್ ಚೈನ್ ಗ್ಯಾಪ್ ಇದೆ ಅಲ್ವಾ, ಸೊ ಅಲ್ಲಿಗೆ ಕುಚ್ಚು ಕೂಡ ಹಾಕ್ಕೋಬೋದು ನೀವು. ಪುಟ್ ಕುಚ್ಚು ಅಂದರೆ ಬೇಬಿ ಕುಚ್ಚು, ಜಸ್ಟ್ ಒಂದು 80 ಎಳೆ ಅಥವಾ 100 ಎಳೆ ದಾರ ಸುತ್ತಕೊಂಡು ಪುಟ್ ಕುಚ್ಚು ಕಟ್ಕೋಬೇಕು. ಸೊ ಎಲ್ಲೆಲ್ಲಿ ಕುಚ್ಚು ಕಟ್ಕೋತೀರೋ ಬೇಕಾದ್ರೆ 2 ಚೈನ್ ಕೂಡ ನೀವು ಹಾಕ್ಕೋಬೋದು, ಇಲ್ಲಾಂದರೆ 1 ಚೈನಲ್ಲೇ ಪುಟ್ಟು ಕುಚ್ಚು ಕಟ್ಕೋಬೇಕು. ಸೊ ಆವಾಗ ಹ್ಯಾಂಗಿಂಗ್ ಬೀಡ್ ಜೊತೆಗೆ ಕುಚ್ಚು ಕೂಡ ನೀವು ಹಾಕ್ಕೋಬೋದು. ನಾನು ವಿತೌಟ್ ಕುಚ್ಚೇ ಬೇಕು, ಸೊ ಬರೀ ಜಸ್ಟ್ ಬೀಡ್ಸ್ ಬೇಕಂತ ಇದೇ ಥರ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಒಂದು 2 ಗ್ಯಾಪ್ನ ಬಿಟ್ಟಿದ್ದೀನಿ ಫ್ರೆಂಡ್ಸ್, ಮತ್ತು 4 ಅಥವಾ 5 ಗ್ಯಾಪ್ ಬಿಡೋಣ. 5 ಗ್ಯಾಪ್ ಬಿಟ್ಟರೆ ಮಧ್ಯದಲ್ಲಿ ಸೆಂಟ್ರಲ್ಲಿ ನಿಮಗೆ ಕುಚ್ಚು ಬೇಕಂದರೆ ಹಾಕ್ಕೋಬೋದು, ಇಲ್ಲ 4 ಗ್ಯಾಪ್ ಕೂಡ ನೀವು ಬಿಟ್ಬಿಟ್ಟು ಜಸ್ಟ್ ಥ್ರೆಡ್ ತೊಗೊಳ್ಳೋದು, ಬೀಡನ್ನ ಅಟ್ಯಾಚ್ ಮಾಡೋದು. ಸೊ ಆ್ಯಕ್ಚುಲಿ ಉಲ್ಟಾ ತೊಗೊಂಡಿದ್ದೀನಿ ಇವಾಗ. ಸೊ ನೋಡಿಕೊಂಡು ಫ್ರೆಂಡ್ಸ್ ಕರೆಕ್ಟಾಗಿ ಯಾವ ಕಡೆಯಿಂದ ತೊಗೊಂಡ್ರೆ ಅಂದರೆ ಸ್ಟ್ರೈಟಾಗಿ ಬರುತ್ತೆ, ಯಾವ ಕಡೆಯಿಂದ ತೊಗೊಂಡ್ರೆ ಫ್ರಂಟ್ ಸೈಡ್ ಬರುತ್ತೆ. ಸೊ ಫ್ಲವರು ಆ ಸೈಡಿಂದನೇ ತೊಗೊಳ್ಬೇಕು ನೀವು. ಬೀಡ್ ಲಾಕ್ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ 1 ಅವರ್ ಒಳಗೆ ಈ ಡಿಸೈನ್ ಆಗೋಗುತ್ತೆ. ಜಸ್ಟ್ ಬಾರ್ಡ್ರ್ ಹಾಕೋದಲ್ಲ ಫ್ರೆಂಡ್ಸ್, ಬಿಗಿನರ್ ಆದರೆ 1 ಅವರ್ ಬೇಕು, ಇಲ್ಲಾಂದರೆ ಇನ್ನೂ ಫಾಸ್ಟಾಗಿ ಆಗೋಗುತ್ತೆ. 1-3/4 ಗಂಟೆ ಆದ್ರೂ ಸಾಕಾಗುತ್ತೆ. ಪ್ರಾಕ್ಟೀಸ್ ಇರೋರಾದರೆ ಅಷ್ಟು ಫಾಸ್ಟಾಗಿ ಈ ಡಿಸೈನ್ ಆಗೋಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಆ್ಯಕ್ಚುಲಿ ಹೇಳ್ದೆ ಅಲ್ಲ, ನನ್ನ ಸಾರಿಗೆ ಈ ಡಿಸೈನ್ನ ಹಾಕ್ಕೊಳ್ತಾ ಇರೋದು. ಸೊ ಪ್ಲೀಟ್ಸ್ ಮಾಡಿದಾಗೆಲ್ಲ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ ಇದು. ಸೊ ಪ್ಲೇನ್ ಬಿಟ್ಟರು ನಿಮಗೆ ಚೆನ್ನಾಗಿ ಅನಿಸುತ್ತೆ, ಪ್ಲೀಟ್ಸ್ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ. ಜಸ್ಟ್ ಒಂದು ಬಾರ್ಡ್ರ್ ಅಷ್ಟೇ ಸಿಂಪಲ್ಲಾಗಿ. ಈ ಥರ ಇಷ್ಟ ಆಗಿರೋರಿಗೆ ಸೊ ಇದನ್ನು ಹಾಕ್ಕೋಬೋದು. ನಾ ಬೀಡ್ಸ್ ಹೇಳ್ದೆ ಅಲ್ವಾ ಫ್ರೆಂಡ್ಸ್, ಬೀಡ್ಸ್ ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು, ಕಡಿಮೆ ಜಾಸ್ತಿ ಮಾಡ್ಕೋಬೋದು ನೀವು. ಬಾಕ್ಸಸ್ ನಾನು 4 ಬಾಕ್ಸ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ 5 ಬಾಕ್ಸು ಕುಚ್ಚು ಕಟ್ಟೋದಕ್ಕೆ ತೋರ್ಸೋಕ್ಕೋಸ್ಕರ ನಾನು 5 ಬಾಕ್ಸ್ ಇಲ್ಲಿ ಬಿಟ್ಟೆ. ನಾನು ರಿಮೂವ್ ಮಾಡಿ 4 ಬಾಕ್ಸ್ ಅಂದರೆ 4 ಗ್ಯಾಪ್ಸ್, 1 ಚೈನ್ ಗ್ಯಾಪು 4 ಅಷ್ಟೇ ಬಿಟ್ಟಿದ್ದೀನಿ. 5 ಬಿಟ್ಟರೆ ನೀವು ಸೆಂಟ್ರಲ್ಲಿ ಬೇಕಾದ್ರೆ ಒಂದು ಕುಚ್ಚು ಕಟ್ಕೋಬೋದು. ನನಗೆ ಕುಚ್ಚು ಬೇಡ ಅಂತ ಜಸ್ಟ್ ಹೀಗೆ ಬಿಟ್ಟಿದ್ದೀನಿ. ಜಸ್ಟ್ ಇಷ್ಟ ಫ್ರೆಂಡ್ಸ್, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. 1 ಅವರ್ ಒಳಗೆಲ್ಲ ನಂಗೆ ಡಿಸೈನ್ ಕಂಪ್ಲೀಟ್ ಆಗಿದೆ. ಬಟ್ ಇದು ಏನು ಆ್ಯಂಟಿಕ್ ಬಿಡ್ಸ್ ಏನಿದೆ ಅದು ಕಲರ್ ಕೂಡ ಫೇಡ್ ಆಗೋದಿಲ್ಲ. ನಿಮಗೆ ಅವೈಲೇಬಲ್ ಇದ್ದರೆ ಇದನ್ನು ಯೂಸ್ ಮಾಡಿ. ಸ್ವಲ್ಪ ನಾರ್ಮಲ್ ರೆಗ್ಯುಲರ್ ಬಿಡ್ಸ್ಗಿಂತ ಕಾಸ್ಟ್ ಇರುತ್ತೆ, ಬಟ್ ಲೈಫ್ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ. ಈ ಥರ ಫ್ಲೀಟ್ಸ್ ಮಾಡಿದ್ರೆ ಅಂತೂ ನಿಮಗೆ ಒತ್ತಾಗಿ ಕಾಣಿಸುತ್ತೆ ಬೀಡ್ಸು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗ್ಬೋದು. ನನಗೆ ಆ್ಯಕ್ಚುಲಿ ಇಷ್ಟ ಆಗಿ ಈ ಡಿಸೈನ್ ಹಾಕ್ಕೊಂಡಿರೋದು. ಸೊ ಜಸ್ಟ್ ಪೌಡರ್ ಡಿಸೈನ್ ಬೇಕಂದರೆ ಈ ಥರ ಟ್ರೈ ಮಾಡ್ಕೊಳ್ಳಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್, ಬೀಡ್ಸು ಸ್ವಲ್ಪ ಕಾಸ್ಟ್ ಇದೆ ಅಲ್ವಾ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.